ನಮಸ್ಕಾರ ಗುರುವೇ. ಕೊನೆಗೂ ಬೆಳಗ್ಗೆ ಆಗೇ ಹೋಯ್ತು. ನೈಟು ಗಾಡಿ ಓಡ್ಸೋಕ್ಕಾಗಲಿಲ್ಲ, ಮನಿಕೋಬಿಟ್ಟೆ. ಭವಾನಿ ಇನ್ನೊಂದು 20 ಕಿಲೋಮೀಟ್ರ್ ಇತ್ತು. ಅಲ್ಲಿಂದ ಸೀದಾ ಫ್ರೆಶ್ ಅಪ್ ಆಗಿ ಹಂಗೆ ಹೊರಟ್ವಿ ಗುರು. ನೀಟಾಗಿ ಬೆಳಗ್ಗೆ ಒಳ್ಳೆ ವ್ಯೂ ಸಿಕ್ತು. ಒಳ್ಳೆ ನದಿ ನೋಡಿಕೊಂಡು ಭವಾನಿ ನದಿನ ಹಂಗೆ ಮುಂದೆ ಹೊರಟ್ವಿ ಗುರು. ಮುಂದೆ ಹೊರಡ್ತೀವಿ, ಪಾಪ ಲಾರಿಯವನು ನಿದ್ಗಣ್ಣಲ್ಲಿ ಟ್ಯಾಕ್ಟ್ರಿಗೆ ಹೊಡೆದ್ಬಿಟ್ಟವನೆ. ಟ್ಯಾಕ್ಟ್ರು ಅಡ್ಡ ಬಂದ್ಬಿಟ್ಟವನೆ, ಗಾಡಿ ನಿಂತಿಲ್ಲ ನೋಡಿ. ಅಲ್ಲಿ ನಿಂತೈತಲ್ಲ ಟ್ಯಾಂಕರ್ ಲಾರಿ, ಅದೇನೆ ಹೊಡೆದಿರೋದು. ಅಲ್ಲಿಂದ ಫುಲ್ಲು ಜಾಮ್ ಆಗಿತ್ತು ಗುರು. ಅಲ್ಲಿಂದ ಮುಗಿಸ್ಕೊಂಡು ಹಳ್ಳಿ ರೋಡಲ್ಲಿ ಒಳಗಡೆ ಬಿಟ್ಬಿಟ್ರು ಗುರು. ಅದು ನೋಡಿದ್ರೆ ಸಿಕ್ಕಾಪಟ್ಟೆ ಚಿಕ್ಕ ರೋಡು. ಇನ್ನೇನು ಮಾಡೋದು, ರೋಡು ಅಂದಮೇಲೆ ಇದೆಲ್ಲ ಆಯ್ತಾ ಇರುತ್ತೆ ಅಂತ ಹಂಗೆ ಆ ರೋಡ್ನೆಲ್ಲ ಮುಗಿಸ್ಕೊಂಡು ಹಂಗೆ ಹೊರಟ್ವಿ ಗುರು. ಸೀದಾ ಬರ್ತೀವಿ, ಕೊಯಮತ್ತೂರು ಹತ್ರ ಬಂದ್ವಿ. ಕೊಯಮತ್ತೂರು ಇದು L&T ರೋಡು. ಈ ರೋಡು ತುಂಬ ಡೇಂಜರ್ ರೋಡು ಗುರು. ಮೈ ಮೇಲೆ ಬರ್ತಾರೆ ವೆಹಿಕಲ್ಗಳು, ಯಾರಿಗೂ ಸಮಾಧಾನ ಅನ್ನೋದೇ ಇಲ್ಲ. ಅಲ್ಲಿಂದ ಸೀದಾ ಹೊಟ್ಟೆ ಹಸಿತು. ನಾನು ಮನೋಜಣ್ಣ ದೋಸೆ ತಿನ್ಕೊಂಡು ಅಲ್ಲಿಂದ ಹೊರಟ್ವಿ ಗುರು. ಅಲ್ಲಿಂದ ಹಂಗೆ ಕೇರಳ ರೀಚ್ ಆದ್ವಿ ಗುರು. ಕೇರಳ ಇದು ವಾಲಿಯರ್ ಚೆಕ್ ಪೋಸ್ಟು. ವಾಲಿಯರ್ ಚೆಕ್ ಪೋಸ್ಟಲ್ಲಿ ನಮ್ಮ ಗಾಡಿ ಎಂಟ್ರಿ ಮಾಡಿಸಿ ಎಂಟ್ರಿ ಕೊಟ್ಬಿಟ್ಟು ಹಂಗಿಂದ ಸೀದಾ ಹೊರಟ್ವಿ. ಬರ್ತೀವಿ, ತ್ರಿಶೂರ್ ರೀಚ್ ಆದ್ವಿ ಗುರು. ತ್ರಿಶೂರಲ್ಲಿ ಮಾತ್ರ ಸೂಪರ್ ಆಗೈತೆ ಗುರು ಟನಲ್ಲು. ಅದು ಮಾತ್ರ ಲೆಂತಿ ಟನಲ್ಲು, ನೋಡೋಕ್ಕೆ ಮಾತ್ರ ಸಖತ್ತಾಗೈತೆ. ಒಳಗಡೆ ಹೋಗೋಕ್ಕೂ ಕೂಡ ಇನ್ನೂ ಖುಷಿ ಆಗುತ್ತೆ. ಆಚೆ ಕೈ ಹಾಕಿದ್ರೆ ತಣ್ಣ ಗಾಳಿ ಬೀಸುತ್ತೆ ಗುರು. ಹಂಗೆ ಟನಲ್ ಗಿನ್ನೆಲ್ಲ ನೋಡಿಕೊಂಡು ಆ ವ್ಯೂನೆಲ್ಲ ಹಂಗೆ ಅನುಭವಿಸ್ಕೊಂಡು ಹಂಗೆ ಮುಂದೆ ಹೊರಟ್ವಿ ಗುರು. ಮುಂದೆ ಹೋಯ್ತೀವಿ, ಫುಲ್ಲು ಸಿಕ್ಕಾಪಟ್ಟೆ ಗುಂಡಿ ರೋಡು. ಇನ್ನೇನು ಮಾಡೋದು, ಏನು ಮಾಡೋಕ್ಕಾಗಲ್ಲ, ಬಂದುಬಿಟ್ಟಿದ್ದೀವಿ, ಹಣೆ ಬರ ಸರಿ ಅಂದ್ಬಿಟ್ಟು ಹಂಗೆ ಆ ಗುಂಡಿ ರೋಡಲ್ಲಿ ಮುಂದೆ ಹೊರಡ್ತೀವಿ ಗುರು. ಮುಂದೆ ಹೋಗಿ ನೋಡ್ತೀನಿ ಟೀ ಕುಡಿಯೋಣ ಅಂತ ಗಾಡಿ ನಿಲ್ಲಿಸ್ತೀವಿ. ನನ್ನ ಗಾಡಿ ಪಂಚರ್ ಆಗ್ಬಿಡೋದ ಗುರು. ನನಗಂತೂ ಸಖತ್ ಬೇಜಾರಾಗೋಯ್ತು. ನೆನ್ನೆನೂ ಪಂಚರೆಲ್ಲ ಹಾಕ್ಸ್ಕೊಂಬಂದೆ, ಇವತ್ತೇ ಹಿಂಗೆ ಆಗ್ಬೇಕಾ ಅಂದ್ಕೊಂಡು ಸ್ಟೆಪ್ನಿ ಎಲ್ಲ ಬಿಚ್ಕೊಂಡು ಹಂಗೆ ವೀಲೆಲ್ಲ ಬಿಚ್ಚಿ ನೀಟಾಗಿ ಹಾಕ್ಕೊಂಡ್ವಿ ಗುರು. ಅದು ನೋಡಿದ್ರೆ ಸರಿಯಾದ ಮಳೆನೇ ಹೊಡೆದ್ಬಿಟ್ಟೈತೆ ಆ ಗುಂಡಿ ರೋಡಲ್ಲಿ. ಸರಿ ಇನ್ನೇನು ಮಾಡೋದು, ಏನು ಮಾಡೋಕ್ಕಾಗಲ್ಲ. ರೋಡು ಅಂದಮೇಲೆ ಹಾಗೆ ಆಯ್ತಾ ಇರ್ತವೆ, ಟೈರು ಅಂದಮೇಲೆ ಪಂಚರ್ ಆಗೇ ಆಗುತ್ತೆ. ಟೈರ್ನೆಲ್ಲ ಹಂಗೆ ಫಿಟ್ ಮಾಡಿಕೊಂಡು ಮುಂದೆ ಹೊರಟ್ವಿ ಗುರು. ಕಸ್ಟಮರು ಅರ್ಜೆಂಟ್ ಮಾಡ್ತಾಯಿದ್ರು, ಎಲ್ಲಿ ಇನ್ನೂ ಬರಲೇ ಇಲ್ಲ ಅಂತ. ಕೊನೆಗೂ ಅಂತೂ ಇಂತೂ ನಾವು ಎರ್ನಾಕುಲಮಿಗೆ ಬಂದು ರೀಚ್ ಆದ್ವಿ ಗುರು. ಸೈಟು ಎಲ್ಲಪ್ಪ ಅಂತಂದರೆ ನಮ್ಮ ಸೈಟ್ ಬಂದುಬಿಟ್ಟು ಫಾರಮ್ ಮಾಲ್ ಅಂತ ಇದೆ. ಕೊನೆಗೂ ನಾವು ರೀಚ್ ಆದ್ವಿ, ಹೆಂಗೋ ಹಿಂಸೆ ಬಿತ್ಕೊಂಡು ಪಂಚರೆಲ್ಲ ಹಾಕ್ಕೊಂಡು. ನಮ್ಮ ಮನೋಜಣ್ಣ ಇದ್ದವರು ಬಾರೋ ಊಟ ಮಾಡ್ಕೊಬರೋಣ ಅವ್ರು ಬರೋವಷ್ಟೊತ್ತಿಗೆ ಅಂತಂದರು. ಸರಿ ಅಂತ ನಾವು ಊಟದಿಂದ ಬರೋವಷ್ಟೊತ್ತಿಗೆ ಅನ್ಲೋಡರ್ಸ್ ಬಂದುಬಿಟ್ಟಿದ್ರು. ಅಲ್ಲಿಂದ ನಾನು ಮನೋಜಣ್ಣ ಊಟ ಮಾಡ್ಕೊಂಡು ಬಂದವರೆ. ಮನೋಜಣ್ಣ ಪಾಪ ನೀಟಾಗಿ ಬೆಲ್ಟೆಲ್ಲ ಬಿಚ್ಕೊಟ್ರು ಅವರಿಗೆ. ಅಲ್ಲಿಂದ ಸೀದಾ ಬೆಲ್ಟೆಲ್ಲ ಬಿಚ್ಚಾಗೋಯ್ತು. ಅವರು ಪಾಪ ಬೇಗ ಇಳಿಸಿದ್ರು ಗುರು ಎಲ್ಲ ನೀಟಾಗಿ. ಈ ವಿಡಿಯೋ ಇಲ್ಲಿಗೆ ಮುಗಿಯುತ್ತೆ ಗುರು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ, ಫಾಲೋ ಮಾಡಿ.